ಸಿನಿಮಾದ ಶೀರ್ಷಿಕೆ, ಅದೇ ಸಿನಿಮಾ ಹೆಸರು ನ್ಯಾಯಬೆಲೆ ಅಂಗಡಿ. ನಿಮ್ಮೆಲ್ಲರಿಗೂ ಒಂದೇ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ಗಣ್ಯರಿಗೂ ಹೇಳ್ತೀನಿ, ಹಳೇ ಗಾದಿ ಮಾತಿದೆ, ತಿನ್ನೋವರ ಅಗಳ ಮೇಲೂ ದೇವರು ಅವ್ರ ಹೆಸರನ್ನ ಬರೆದಿರ್ತಾನೆ ಅಂತ. ಒಂದನ್ನು ನಾನು ಧರ್ಮಶಾಸ್ತ್ರದಲ್ಲಿ ಓದಿದ್ದೀನಿ, ಅನ್ನನ ತುಳಿಯೋವನು, ಅನ್ನನ ಎಲೆಯಲ್ಲಿ ಬಿಡುವವನು ಮುಂದಿನ ಜನ್ಮದಲ್ಲಿ 10 ಮನೆಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಬೇಡಲೇಬೇಕು. ಇದೇ ಕರ್ಮಸಿದ್ಧ ಅಂತ. ಇದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಹಂಗಾಗಿ ಇದನ್ನೆಲ್ಲ ನ್ಯಾಯಯುತವಾಗಿ ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೆಯದಾಗುತ್ತೆ. ಹಂಗಾಗಿ ಈ ನ್ಯಾಯಬೆಲೆ ಅಂಗಡಿ ಅನ್ನೋ ಒಂದು ಕತೆ ಸಕ್ಸಸ್ ಆಗಲಿ. ನಮ್ಮ ಏನು ಇಬ್ಬರು ಹೆಣ್ಮಕ್ಳಿದಾರಲ್ಲ, ತಾಯಿ ಸಮಾನರು. ಏಕೆಂದರೆ ಬಹಳ ಮುಖ್ಯವಾಗಿ 2 ವಿಷಯನ ನಾನು ತಾರಾ ಸುಬ್ರಾಯರ್ ಕಾದಂಬರಿಯಲ್ಲಿ ಓದಿದ್ದನ್ನು ನಿಮ್ಮ ಮುಂದೆ ಇಟ್ಟುಬಿಟ್ಟು ನಾನು ಭಾಷಣಕ್ಕೆ ವಿರಾಮ ಆಗ್ತೀನಿ. ಜಗತ್ತಿನಲ್ಲಿ ತಾಯಿ ದೊಡ್ಡದು, ಅನ್ನ ದೊಡ್ಡದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಬಂದಾಗ ಎಲ್ಲರೂ ಹೇಳ್ತಾರೆ ತಾಯಿ ದೊಡ್ಡೋಳು, ತಾಯಿ ದೊಡ್ಡೋಳು, ತಾಯಿ ದೊಡ್ಡೋಳು ಅಂತ. ಸತ್ಯ. ಯಾಕೆಂದರೆ ಮಗುಗೆ ಹಾಲು ಕೊಟ್ಟು, ರಕ್ತ ಕೊಟ್ಟು, ಜೀವ ಕೊಟ್ಟು, ತುತ್ತಿನ ಚೀಲ ದೊಡ್ಡದು ಮಾಡಿ, ಆಕಾಶದಲ್ಲಿರೋ ಚಂದ್ರನ ತೋರಿಸಿ, ಸೋದರ ಮಾವನ ನಂಟು ಕಟ್ಟಿ, ಎಲ್ಲ ಬಂಧು ಬಳಗನ್ನು ತೋರಿಸೋಳೆ ತಾಯಿ, ಅವಳೇ ಸರಿ. ಆದರೆ ಧರ್ಮಶಾಸ್ತ್ರ ಅದನ್ನು ಒಪ್ಪಲ್ಲ. ಅನ್ನ ಶ್ರೇಷ್ಠ ಅಂತ ಹೇಳುತ್ತೆ. ಯಾಕೆ ಅಂದರೆ ಮನುಷ್ಯನಾದವನು ತಾಯಿ ಸತ್ರು ಬದುಕ್ತಾನೆ, ಅನ್ನ ಇಲ್ದಲೇ ಇದ್ರೆ ದೇವರನ್ನೇ ಬದುಕೋಕ್ಕಾಗಲ್ಲ. ಹಂಗಾಗಿ ಅನ್ನಕ್ಕೆ ಮೊದಲನೇ ಸ್ಥಾನ ಅನ್ನೋ ಒಂದು ವಿಷಯನ ಓದಿದ್ದೀನಿ. ಅದನ್ನು ಯಥಾವತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದರ ಚುಕ್ಕಾಣಿ ಹಿಡ್ಕೊಂಡು ಎಲ್ಲರಿಗೂ ಮನೆ ಬಾಗಿಲಿಗೆ ತಲುಪಿಸೋಂಥ ಗುರುತರವಾದ ಜನ್ಮಾಂತರದ ಪುಣ್ಯ, ಪದವಿ ಪೂರ್ವ ಪುಣ್ಯಾನಾಮ ಅಂತ ಅದನ್ನು ಮುನಿಯಪ್ಪ ಅವ್ರಿಗೆ ಬಂದಿದೆ. ಅವರು ನ್ಯಾಯಯುತವಾಗಿ ಎಲ್ಲ ಅಂಗಡಿಗಳಿಗೂ ತಲುಪಿಸಲಿ, ಎಲ್ಲ ಹಸಿದೊಟ್ಟೆ ಸಂತೋಷವಾಗಿ ಹೊಟ್ಟೆ ತುಂಬ ಊಟ ಮಾಡಲಿ ಅನ್ನೋದೇ ನನ್ನ ಹಾರೈಕೆ. ಶುಭವಾಗಲಿ, ಮಂಗಳವಾಗಲಿ. ಈ ಚಿತ್ರ ಸಕ್ಸಸ್ ಆಗಲೇಬೇಕು ಅನ್ನೋದೇ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿಶೇಷವಾಗಿ ನಮ್ಮ ತಂದೆಯವರ ಭಾಳ ಆತ್ಮೀಯರಾಗಿರ್ತಕ್ಕಂಥ ಇಬ್ಬರೂ ಇದ್ದಾರೆ, ಮುನಿಯಪ್ಪನವರು ಮತ್ತು ನಮ್ಮ ಶಿವರಾಮೇಗೌಡರು, ಮತ್ತು ನಮ್ಮ ಹಿರಿಯ ನಟರಾಗಿರ್ತಕ್ಕಂಥ ನಮ್ಮ ಚಿತ್ರರಂಗದ ಮುಂಚೂಣಿಯಲ್ಲಿ ನಡೆಸ್ಕೊಂಡು ಹೋಗಿ ಬಂದಿರತಕ್ಕಂಥ ದೊಡ್ಡಣ್ಣವರು, ಮತ್ತು ನಮ್ಮ ಮೊದಲನೇ ಚಿತ್ರದಲ್ಲಿ ನಾವಿಬ್ಬರೂ ಜೊತೆಯಾದವರು. ವಿಜಯೋತ್ಸವ ಪಿಕ್ಚರ್ನಲ್ಲಿ ನಾನು ಮತ್ತು ರಾಮಮೂರ್ತಿಯವ್ರ ಜೊತೆಯಾದವರು. ಸುಮಾರು 35-40 ವರ್ಷಗಳ ಮೇಲಾಗೋಯ್ತು ನಮ್ಮವರ ಸಂಬಂಧ. ಇವತ್ತು ಅವರ ಉದ್ದೇಶದಲ್ಲಿ ನಮಗೊಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ಕೃತಜ್ಞತನಾಗಿದ್ದೇನೆ ಮತ್ತು ನಾನು ಅವರಿಗೆ ಶರಣಾಗಿದ್ದೇನೆ. ಮತ್ತು ಅವರು ನನ್ನ ಫಿಲಮ್ ಪ್ರೊಡ್ಯೂಸರ್ ಅವರೇ. ಅವರು ನಮ್ಮ COP ಅವರು, ನರಸಿಂಹ ಕೃಷ್ಣಪ್ಪನವರು ಈಗಾಗಲೇ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ ನ್ಯಾಯಬೆಲೆ ಅಂಗಡಿ ಬಗ್ಗೆ. ಮತ್ತು ವಿಶೇಷವಾಗಿ ನಮ್ಮ ಸಹೋದರಿ ಆಗಿರ್ತಕ್ಕಂಥ ರಾಗಿಣಿಯವರು ಇವತ್ತು ನಮ್ಮ ಸಹಕಲಾವಿದರಾಗಿರ್ತಕ್ಕಂಥದ್ದು ಒಂದು ಶುಭ ಅಂತೇಳಿ ಹಾರೈಸ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ವಿಲ್ ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ವಿಲ್ ಗಿವ್ ಯು ದ ಬೆಸ್ಟ್ ಫಾರ್ ದಿಸ್ ಫಿಲಮ್. ನಮ್ಮ ಅನ್ನದಾತರು, ನಮ್ಮ ಇಬ್ಬರು ಸಹೋದರಿಯರು, ನಮ್ಮ ಪ್ರೊಡ್ಯೂಸರ್ಸು, ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಕೊರತೆ ಆಗದೇ ಇರತಕ್ಕಂಥ ರೀತಿಯಲ್ಲಿ, ದಿನಗಳು ಹಾಳಾಗದೇ ಇರತಕ್ಕಂಥ ರೀತಿಯಲ್ಲಿ, ಅವರ ಕ್ಷಣಕ್ಕೂ ಕೂಡ ಇಲ್ಲಿ ಖರ್ಚಾಗುತ್ತೆ. ಅದನ್ನು ಉಳಿಸಿ ಅವರಿಗೆ ಚಿತ್ರವನ್ನು ಆದಷ್ಟು ಬೇಗ ಮುಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಎಂಟೈರ್ ತಂಡಗಳು ರಾಮಮೂರ್ತಿಯವರ ನೇತೃತ್ವದಲ್ಲಿ ನಾವು ಮಾಡಿಕೊಡ್ತೀವಿ ಅಂತೇಳಿ ಸಾಕಷ್ಟು ಮಾತುಗಳನ್ನು ಈಗ ಆಡಿದ್ದಾರೆ. ಒಂದೇ ಒಂದು, ಇವಾಗ ಹಿರಿಯರು ಹೇಳಿದ ಹಾಗೆ ಮುದ್ದಣ್ಣ ಮನೋರಮೆಯಲ್ಲಿ ಒಂದು ಸೂಜಿ ಇಟ್ಟಿರ್ತಾರೆ. ಸೂಜಿ ಊಟದ ಪಕ್ಕದಲ್ಲಿ ಒಂದು ಸೂಜಿನ ಇಟ್ಟಿರ್ತಾರೆ. ಯಾಕಂದರೆ ಅಗಳು ಇದ್ದಾಗ ಕೂಡ ತೆಗಿಯೋಕ್ಕಾಗಲಿಲ್ಲ ಅಂದರೆ ಸೂಜಿನಲ್ಲಿ ಹಿಂಗೆ ತಗೊಂಡ್ಬಿಟ್ಟು ಹೀಗೆ. ಹಾಗಾಗಿ ರಾಜ್ಕುಮಾರ್ ಅವರು ಅದಕ್ಕೆ ಅಣ್ಣವರು ಅವ್ರನ್ನ ನೋಡಿ ನಾವು ಕಲಿತವರು. ಎಲೆ ಮೇಲೆ ಸಾರಿಸ್ತಾಗಿರೋದು ಒಂದು ಅಗಳನ್ನು ಕೂಡ ಬಿಡ್ತಿರಲಿಲ್ಲ. ಹಾಕ್ಸ್ಕೋಬೇಕಾದ್ರೇ ತೀರ್ಮಾನ ಮಾಡೋರು ತನ್ನ ಹೊಟ್ಟೆಗೆ ಎಷ್ಟು ಬೇಕು ಅಂತೇಳಿ. ಯಾಕಂದರೆ ಅದು ಹಾಗೆ ಮತ್ತೊಬ್ಬನ ರೈತನ ದುಡಿಮೆಯನ್ನು ಮನೆಯಲ್ಲಿ ಮತ್ತೊಬ್ಬನ ಹಸಿವಾಗಿರ್ತಕ್ಕಂಥವನ್ನ ತುತ್ತನ್ನು ನಾವು ನೆಲಕ್ಕೆ ಹಾಕಬಾರ್ದು ಅನ್ನೋ ಉದ್ದೇಶದಿಂದ ಅವ್ರನ್ನ ನೋಡಿ ನಾವು ಕಲ್ತ್ಕೊಂಡ್ಬಂದಿರ್ತಕ್ಕಂಥವ್ರು. ನಮ್ಮ ದೊಡ್ಡಣ್ಣವರು ಬಹಳಷ್ಟು ವಿಚಾರಗಳನ್ನು ಅದ್ರ ಬಗ್ಗೆ ಮಾತನಾಡಿದ್ದಾರೆ ಮತ್ತು ತಿಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತೊಂದು ಈ ಚಿತ್ರ ನ್ಯಾಯಬೆಲೆ ಅಂಗಡಿ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ಚಿತ್ರ ಸರ್ವರಿಗೂ ತಲುಪಬೇಕು ಮತ್ತು ಇದು ಒಳ್ಳೆಯ ನಮ್ಮ ಸಮಾಜಕ್ಕೆ ಮಾರ್ಗದರ್ಶಕವಾಗಿ ಇರಬೇಕು ಅಂತಕ್ಕಂಥ ಮಾತಿನೊಂದಿಗೆ ನಮ್ಮದು ಅವಕಾಶ ಚಿತ್ರದಲ್ಲಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಮಸ್ಕಾರ. ಅನ್ನದಾತರು ಅಂದರೆ ನಿರ್ಮಾಪಕರು
ವೇಮನಾರ್ಯ ಒಂದು ಒಳ್ಳೆ ಮಾತು ಹೇಳ್ತಾನೆ, ಅನ್ನಂ ಪೆಟ್ಟಿನ ವಾಡು ತಂಡ್ರಿ ಅವತಾಡು ಅಂದರೆ ಅನ್ನ ಹಾಕೋನು ತಂದೆ ಸಮಾನ. ಅವ್ರಿಗೆ ಕಲಾವಿದರಿಗೆ ಒಂದು ಬೆಸ್ಗೆ ಒಂದು ಕೊಂಡಿ ಅಂತ ಬೇಕು, ಗೊತ್ತಾಯ್ತಾ, ಇಂಜಿನ್ಗೆ ಬೋಗಿಗಳಿಗೆ ಎಳ್ಕೊಂಡು ಹೋಗೋಕ್ಕೆ. ಹಂಗೆ ಆ ಕೆಲಸ ಮಾಡಿರೋರು ಬಾಮ ಹರೀಶ್ ಸಹೋದರರು. ಅವ್ರಿಗೆ ದೇವರು ಉತ್ತಮ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅನ್ನೋದೇ ನಮ್ಮ ಕಳಕಳಿಯ ಮನವಿ. ಇನ್ನೇನಾದ್ರು ಪ್ರಶ್ನೆ ಕೇಳಿದ್ರೆ ಕೇಳ್ಕೋಬೋದು. ರಾಗಿಣಿ ಮಾತಾಡಬೇಕಾ? ಎಲ್ರಿಗೂ ನಮಸ್ಕಾರ. ಈ ವೇದಿಕೆಯಲ್ಲಿರೋ ಪ್ರತಿಯೊಬ್ಬರು ಸೀನಿಯರ್ ಡಿಗ್ನಿಟರಿಗೆ ನನ್ನ ವಂದನೆಗಳು. ತುಂಬ ಧನ್ಯವಾದ, ನೀವೆಲ್ಲರೂ ಇವತ್ತು ಬಂದಿದ್ದೀರಾ. ಈ ಸಿನಿಮಾ ನಮ್ಮೆಲ್ರಿಗೂ ತುಂಬಾ ಸ್ಪೆಷಲ್ ಆಗಿರೋಂಥ ಒಂದು ಸಿನಿಮಾ. ಯಾಕಂದರೆ ಈ ಸಿನಿಮಾ ಮೂಲಕ ನಾವು ಕೆಲವೊಂದು ತುಂಬ ಮುಖ್ಯವಾಗಿರೋ ವಿಷಯಗಳನ್ನ ಹೇಳೋಕೆ ಹೊರಟಿದ್ದೀವಿ. ಆ್ಯಂಡ್ ನಮಗೆ ರಾಮಮೂರ್ತಿ ಸರ್ ಈ ಒಂದು ಕತೆ ಹೇಳಿದಾಗ ನನಗೆ ಅನಿಸ್ತು ದಟ್ ಈ ಥರ ಒಂದು ಕತೆ, ಈ ಥರ ಒಂದು ಸ್ಟೋರಿ, ಈ ಥರ ಒಂದು ಇನ್ಸ್ಟೆನ್ಸಸ್ ಆಚೆ ಬಂದು ನಮ್ಮ ಜನಕ್ಕೆ, ನಮ್ಮ ಸಮಾಜಕ್ಕೆ ನಾವು ತೋರಿಸ್ಲೇಬೇಕು, ಇದು ಕಾಣಿಸ್ಲೇಬೇಕು ಅಂತ ಒಂದು ತುಂಬಾ ಇಂಪಾರ್ಟೆಂಟ್ ಸಮಯ ಇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಮುಂದಿನ ಬರ್ತಾ ದಿನದಲ್ಲಿ ನಿಮಗೂ ಗೊತ್ತಾಗುತ್ತೆ ನಾವು ಏನು ವಿಷಯಗಳ ಬಗ್ಗೆ, ಯಾವ್ಯಾವ ಇನ್ಸ್ಟೆನ್ಸಸ್ ಬಗ್ಗೆ ಹೇಳಬೇಕು ಅಂತ ಹೊರಟಿದ್ದೀವಿ. ಜಾಸ್ತಿ ಸಮಯ ತಗೊಳ್ಳದೆ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಅವರು, ನೀವೆಲ್ಲರೂ ಬಂದಿದ್ದೀರಾ. ಐ ನೋ ಇಟ್ಸ್ ವೆರಿ ವೆರಿ ಹಾಟ್. ಥ್ಯಾಂಕ್ ಯು ಫಾರ್ ಯೋರ್ ಪೇಷನ್ಸ್ ಆ್ಯಂಡ್ ಯೋರ್ ಲವ್. ಆ್ಯಂಡ್ ಈ ಸಿನಿಮಾ ಮೇಲೆ ನಮ್ಮೆಲ್ಲರ ಮೇಲೆ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಇರಲಿ. ಆ್ಯಂಡ್ ಕುಮಾರ್ ಅವರು, ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಫಾರ್ ಯು ಟು ಬಿ ಅ ಪಾರ್ಟ್ ಆಫ್ ದ ಫಿಲ್ಮ್. ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳು ಯಾವತ್ತೂ ಸ್ಟ್ರಾಂಗ್ ಇರ್ತಾರೆ. ಪ್ರೊಡ್ಯೂಸರ್ ಆಗಿ ಬಂದಿದ್ದಾರೆ ತೇಜು ಪದ್ಮ, ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು. ಹರೀಶ್ ಸರ್, ಎಲ್ಲರೂ ನೀವೆಲ್ಲರೂ ಹರೀಶ್ ಸರ್, ಗಿರೀಶ್ ಸರ್, ದೊಡ್ಡಣ್ಣ, ಎಲ್ಲರೂ ಫ್ಯಾಮಿಲಿ ಥರ. ನಾವು ಚಿಕ್ಕ ವಯಸ್ಸಿಂದಾನೇ ನೋಡ್ಕೊಂಡು ಬರ್ತಾ ಇರೋದು, ಅವ್ರ ಸಿನಿಮಾಗಳಾಗಲಿ ಅಥವಾ ಅವ್ರ ಸೋಷಲ್ ವರ್ಕ್ ಆಗಲಿ. ಸೊ ನನಗೆ ತುಂಬ ಹೆಮ್ಮೆ ದಟ್ ಈ ಥರ ಒಂದು ಅದ್ಭುತವಾಗಿರೋ ಕತೆಗೆ ನನ್ನನ್ನು ಆಯ್ಕೆ ಮಾಡುವಂಥ ಒಂದು ಡಿಸಿಷನ್ ತೊಗೊಂಡಿದ್ರು ಅಂತ ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಫುಲ್ ಟೀಮ್ಗೆ. ಆ್ಯಂಡ್ ಈ ಸಿನಿಮಾ ತುಂಬಾ ಅದ್ಭುತವಾಗಿರುತ್ತೆ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಹಾಂ ಸರ್. ಸರ್, ಇಟ್ಸ್ ಆ್ಯಕ್ಚುಲಿ ಒಂದು ಚಿಕ್ಕ ಹಳ್ಳಿಯನ್ನು ಒಂದು ತುಂಬಾ ಆ್ಯಂಬಿಷಿಯಸ್ ಆಗಿರೋವಂಥ ಒಂದು ಹುಡುಗಿ, ಹೌ ಥ್ರೂ ಇನ್ಸ್ಟೆನ್ಸಸ್ ಆ್ಯಂಡ್ ಥ್ರೂ ಒಂದು ರಿಯಲಿಸ್ಟಿಕ್ ಆಗಿರುವಂಥ ಒಂದು ಇನ್ಸ್ಟೆನ್ಸಸ್ ಮೂಲಕ ಈ ಒಂದು ರಾಷನ್ ಸ್ಕ್ಯಾಮ್ಸ್ ಆಗಿರ್ಬೋದು, ಸ್ಟೋರೀಸ್ ಆಗಿರ್ಬೋದು, ಅಂಗಡಿಗಳಾಗಿರ್ಬೋದು ಅಥವಾ ಸಾಕಷ್ಟು ಕಥೆಗಳಾಗಿರ್ಬೋದು, ಅದನ್ನು ಕನೆಕ್ಟ್ ಆಗ್ತಾರೆ ಅವರು. ಯಾಕಂದರೆ ಒಂದು ಕತೆ ಹೇಳಬೇಕು ಅಂದರೆ ಇಟ್ಸ್ ನಾಟ್ ಅಬೌಟ್ ಯಾವ ಥರ ಪಾತ್ರ ಪ್ಲೇ ಮಾಡ್ತೀವಿ. ಒಂದು ಕತೆಗೆ ತಕ್ಕಂಥ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗಬೇಕು ಫಾರ್ ದ ಫಿಲ್ಮ್ ಟು ಬಿ ರಿಲೇಟೆಡ್ ವಿತ್ ಈಚ್ ಅದರ್ ಇನ್ ಟರ್ಮ್ಸ್ ಆಫ್ ಇನ್ಸ್ಟೆನ್ಸಸ್ ಅಂತದ್ದು. ಸೊ ತುಂಬಾ ಒಂದು ಸಿಂಪಲ್ ಸ್ಮಾಲ್ ಟೌನ್ ಗರ್ಲ್ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಬಟ್ ಐ ಥಿಂಕ್ ಯಾವತ್ತಾದರೂ ಒಂದು ಕರೆಕ್ಟ್ ಒಂದು ರೀಸನ್ ನಿಂತ್ಕೋಬೇಕು ಅಂದರೆ ಚಿಕ್ಕವ್ರು ದೊಡ್ಡವ್ರು ಮ್ಯಾಟರ್ ಆಗಲ್ಲ. ಒಂದು ಒಳಗಡೆಯಿಂದ ಬರುವಂಥ ಒಂದು ಮನಸ್ಸು ಆ ಥರ. ಸೊ ಇಟ್ಸ್ ಅ ವೆರಿ ರೆಬೆಲಿಯಸ್ ಕ್ಯಾರೆಕ್ಟರ್, ಬಟ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್, ವೆರಿ ಮೆಲೋ ಕ್ಯಾರೆಕ್ಟರ್. ಬಟ್ ಅದು ಯಾವಾಗಂತ ರೆಬೆಲಿಯನ್ ಆಗುತ್ತೆ, ಕೆಲವೊಂದು ಸ್ಥಿತಿಗಳಲ್ಲಿ ನಮ್ಮ ಲೈಫಲ್ಲಿ ನಾವು ರೆಬೆಲಿಯನ್ ಆಗಬೇಕು ಅಂತ ಒಂದು ಪರಿಸ್ಥಿತಿ ಬರುತ್ತೆ. ಅವಾಗ ಬರಬೇಕು, ನಿಂತ್ಕೋಬೇಕು, ಗೆದ್ದು ಬರಬೇಕು ಅಂತ ಅಷ್ಟೇ. ಈಗಾಗಲೇ ಹೇಳಿದಾಗೆ ನ್ಯಾಯಬೆಲೆ ಅಂಗಡಿಯನ್ನು ಉಳಿಸ್ಬೇಕು ಅನ್ನೋ ಮತ್ತು ಅದರ ಸದ್ಬಳಕೆ ಆಗಬೇಕು ಅನ್ನೋ ಒಂದು ಹೋರಾಟದ ಚಿತ್ರ ಇದು. ಒಬ್ಬರ ಪ್ರತಿಯೊಂದು ಇವಾಗ ಹೇಳಿದಾಗೆ ಒಂದೊಂದು ಅನ್ನದ ಕಾಳು ಕೂಡ ನೆಲಕ್ಕೆ ಬೀಳದ ಹಾಗೆ ನ್ಯಾಯಬೆಲೆ ಅಂಗಡಿ ಯಾವ ಉದ್ದೇಶಕ್ಕೋಸ್ಕರ ಇದೆ ಮತ್ತು ಯಾತಕ್ಕೋಸ್ಕರ ಇದೆ ಅನ್ನೋದೇ ಇದರ ಚಿತ್ರದ ಮೂಲ ಉದ್ದೇಶ. ಅದರ ಮೇಲೆ ಒಂದು ಕಥೆಯನ್ನು ಹೆಣೆದಿದ್ದಾರೆ. ಭಾಳ ಅದ್ಭುತವಾಗಿ ರಾಮಮೂರ್ತಿಯವರು ಅದನ್ನು ನಮಗೆಲ್ಲರಿಗೂ ಮನವರಿಕೆ ಮಾಡಿದ್ದಾರೆ. ನಮ್ಮ ಇದರಲ್ಲಿ ಒಂದು ಸಂಘರ್ಷ ಇದೆ, ಒಂದು ತಿಳುವಳಿಕೆ ಇದೆ, ಒಂದು ಮಾರ್ಗದರ್ಶನ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಯಶಸ್ಸಿನ ಕಥೆ ಇದೆ. ಹೇಗೆ ಹೋರಾಟ ಮಾಡಿದರೆ ಗೆಲ್ಲಬಹುದು ಅನ್ನೋದು ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಲಾವಿದರೆಲ್ಲ ಉಪವಾಸ ಇದ್ರು. ಅವ್ರಿಗಂತೂ ತನ್ನ ಕೂಡ ನ್ಯಾಯಬೆಲೆ ಅಂಗಡಿ ಕಡೆಯಿಂದ ಅನ್ನೋ ಉದ್ದೇಶ ಅಷ್ಟೇ. ಬಿಡೋಣ ಸಾಕು, ಇದನ್ನ ಸುಮ್ ಮಾಡೋಣ, 4 ಗಂಟೆಗೆ ಹೊರಡಬೇಕು ಕಣೋಣ ನಿನ್ನ ಅಮ್ಮಯ್ಯ. ಬರ್ರಿ 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 ಮೇಲ್ಗಡೆ. ಪ್ರತಿಯೊಂದು ಚಿತ್ರದಲ್ಲೂ ಟೇಕು ರೀಟೇಕ್ ಇರುತ್ತೆ. ಆ ಥರ ಮೊದಲು ಮಾತಾಡಿದ ನಂತರ ತಿರ್ಗಾ ಮಾತಾಡಿ ಅಂತ ನಿಮ್ಮ ಒಂದು ಉದ್ದೇಶಕ್ಕೆ ಮತ್ತೆ ಮಾತಾಡ್ತಾ ಇದ್ದೀನಿ. ನಮ್ಮ ಚಿತ್ರ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಚಿತ್ರದ ಇವತ್ತು ಚಿತ್ರೀಕರಣದ ಮುಹೂರ್ತ. ಹಾಗಾಗಿ ಸನ್ಮಾನ್ಯ ಸಚಿವರು ಶ್ರೀ ಮುನಿಯಪ್ಪನವರು, ಆಹಾರ ಮತ್ತು ಸರಬರಾಜು ಇಲಾಖೆಯ ಮಂತ್ರಿಗಳಾದಂಥವರು ನಮ್ಮ ಮಧ್ಯೆ ಇದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಈ ಚಿತ್ರದ ಪ್ರಾರಂಭೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ.
ಹಾಗೆ ಶಾಸಕರಾದ ಎಲ್ಲ ಶಿವರಾಮೇಗೌಡರು ನಮ್ಮ ಜೊತೆ ಇದ್ದಾರೆ, ನಮ್ಮ ಕುಮಾರ್ ಬಂಗಾರಪ್ಪ ಅವರು ನಮ್ಮ ಜೊತೆ ಇದ್ದಾರೆ, ಹಾಗೂ ಅಧ್ಯಕ್ಷರಾದಂಥ ಶ್ರೀ ಕೃಷ್ಣಪ್ಪ ಅವರು, ಈ ಆಹಾರ ಸರಬರಾಜು ಇಲಾಖೆಯ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಒಕ್ಕೂಟದ ಅಧ್ಯಕ್ಷರವರು. ಹಾಗಾಗಿ ಅವರು ನಮ್ಮ ಮಧ್ಯೆ ಉಪಸ್ಥಿತಿಯಲ್ಲಿದ್ದಾರೆ. ಈ ಚಿತ್ರದ ನಿರ್ಮಾಣಕ್ಕೆ ಕೈ ಜೋಡಿಸಿರುವಂಥ ಪದ್ಮಾವತಿ ಚಂದ್ರಶೇಖರ್ ಹಾಗೂ ತೇಜಮೂರ್ತಿ ಅವರು. ಚಿತ್ರ ಯಾಕೆಂತಂದರೆ ಮಹಿಳಾ ಪೂರಕವಾದಂಥ ಒಂದು ಚಿತ್ರವನ್ನು ನಾವು ಮಾಡ್ತಾ ಇರೋದ್ರಿಂದ ಮಹಿಳಾ ನಿರ್ಮಾಪಕಿಯರು ಇದರಲ್ಲಿ ಪ್ರಾಧಾನ್ಯತೆ ಹೊಂದಿರೋದು ನಮಗೆ ವಿಶೇಷ. ನಮ್ಮ ಮಧ್ಯೆ ಇರುವಂಥ ಕಲಾವಿದರು ದೊಡ್ಡಣ್ಣವರು ನನ್ನ ಎಲ್ಲ ಚಿತ್ರಗಳಲ್ಲೂ ಅವರು ಆಲ್ಮೋಸ್ಟ್ ಇದ್ದವರು. ಇವತ್ತು ನಾವು ಮತ್ತೆ ಜೊತೆಗೂಡಿದ್ದೀವಿ ಸುಮಾರು 15-20 ವರ್ಷ ಆದಮೇಲೆ. ಸೊ ಈ ಚಿತ್ರದ ಪ್ರಾರಂಭೋತ್ಸವವನ್ನು ಉದ್ಘಾಟಿಸಿದಂಥ ಮಾನ್ಯ ಸಚಿವರು ಒಂದೆರಡು ಮಾತಾಡಿ ಇದಕ್ಕೆ ಚಾಲನೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಿರ್ಮಾಪಕರಾದಂಥ ಹೆಸರು ಪದ್ಮಾವತಿ ಚಂದ್ರಶೇಖರ್ ಅವರು, ತೇಜಮೂರ್ತಿಯವರು ಮತ್ತು ನಿರ್ದೇಶನ ಮಾಡಿರುವಂಥ ಪವನ್ ಬಿ ರಾಮಮೂರ್ತಿಯವರೇ, ನಮ್ಮ ಮಾಜಿ ಸಂಸತ್ ಸದಸ್ಯರು ಶಾಸಕರು ಆದಂಥ ಶಿವರಾಮೇಗೌಡರೇ, ದೊಡ್ಡಣ್ಣವರೇ, ಸನ್ಮಾನ್ಯ ಬಂಗಾರಪ್ಪನವರ ಸುಪುತ್ರ ಅಂತ ಕುಮಾರ್ ಬಂಗಾರಪ್ಪನವರೇ, ಮತ್ತು ಇದರಲ್ಲಿ ಮುಖ್ಯವಾದಂಥ ಪಾತ್ರ ವಹಿಸಿರುವ ರಾಗಿಣಿ ದ್ವಿವೇದಿಯವರೇ, ಭಾಮ ಹರೀಶ್ ಬಾಮೇಗರಿ, ಅವ್ರ ಸಾರಥ್ಯ ಜಿ ಸಿಂಹ ಮತ್ತು ಎಲ್ಲ ಮುಖಂಡರೇ. ಇವತ್ತು ವಿಶೇಷ ಮಾತಾಡೋದೇನು ಹೆಚ್ಚಿಗಿಲ್ಲ. ನಮ್ಮ ಇಲಾಖೆ ಕಾರ್ಯಕ್ರಮವನ್ನು ಇವರು ಯಾವ ರೀತಿ ಕೊಂಡೊಯ್ತಾರೆ ಅಂತ ಡೀಟೇಲ್ ನನಗೂ ಗೊತ್ತಿಲ್ಲ. ಇವರು ನಮ್ಮ ಕೃಷ್ಣಪ್ಪನವರು ಮತ್ತು ಭಾಮ ಹರೀಶ್ ಬಂದು ಇದನ್ನು ನೀವು ಉದ್ಘಾಟನೆ ಮಾಡಬೇಕು ಅಂತ ಹೇಳಿದರು. ಸದುದ್ದೇಶದಿಂದ ನಾನು ಉದ್ಘಾಟನೆ ಮಾಡ್ತಾ ಇದ್ದೀನಿ. ಇದು ಒಂದು ಸಂದೇಶವನ್ನು ಕೊಡಬೇಕು. ಸರ್ಕಾರ ನ್ಯಾಯಬೆಲೆ ಅಂಗಡಿಯನ್ನು ಯಾಕೆ ಮಾಡಿದೆ, ಯಾವ ಉದ್ದೇಶಕ್ಕೆ ಮಾಡಿದೆ, ಅದರ ಫಲ ಹೇಗಿರ್ತದೆ ಮತ್ತು ಡಿಮೆರಿಟ್ಸ್ ಏನಾಗ್ತಾ ಇದೆ ಅನ್ನೋದು ಕೂಡ ಮನವರಿಕೆ ಮಾಡಿ. ಇದರಲ್ಲೇನು ಮುಚ್ಚುಮರೆ ಏನಿಲ್ಲ, ಗೊತ್ತಾಗಬೇಕು ನಮಗೂ. ವಾಸ್ತವಾಂಶದ ಮೇಲೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ತಿಳಿಸ್ಬೇಕು. ಭಾರತ ಸರ್ಕಾರ, ನಾನು ಕೇಂದ್ರದಲ್ಲಿ ಮಂತ್ರಿ ಇದ್ದೆ, 2013 ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಒಂದು ಕಾನೂನು ಅಂತಂದು UPA ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ಸೋನಿಯಾ ಗಾಂಧಿಯವರು UPA ಚೇರ್ಮನ್ ಇದ್ದರು. ಮೂಲ ಉದ್ದೇಶ ಈ ಭಾರತ ದೇಶದ ಕಟ್ಟಕಡೆ ಪ್ರಜೆ, ಯಾವುದೇ ವರ್ಗ ಆಗಲಿ ಯಾವುದೇ ಧರ್ಮದವರಾಗಲಿ ಹಸಿವಿನಿಂದ ಬಳಲಬಾರ್ದು, ಮಲಗಬಾರ್ದು, ಈ ಭಾರತವನ್ನು ಹಸಿವು ಮುಕ್ತರನ್ನೇ ಮಾಡಬೇಕು ಅಂಥೇಳಿ ಈ ಒಂದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ತಂದು ಅದರ ಮುಖಾಂತರ ಕಟ್ಟಕಡೆ ವ್ಯಕ್ತಿಗೂ ಕಂಪಲ್ಸರಿ ನಾವು ದವಸ ಧಾನ್ಯಗಳನ್ನು ಕೊಡಬೇಕು ಅವರಿಗೆ ಅಂಥೇಳಿ ತೀರ್ಮಾನ ಮಾಡಿ. ಅದಾದ ಮೇಲೆ 2013 ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಮೊಟ್ಟ ಮೊದಲನೇ ಕಾರ್ಯಕ್ರಮ ಅವರು ಘೋಷಣೆ ಮಾಡಿದ್ದು ಅನ್ನಭಾಗ್ಯವನ್ನು ಕೊಡಬೇಕು, ಈ ದೇಶದಲ್ಲಿ ಯಾರೂ ಕೂಡ ಹಸಿವಿನಿಂದ ಇರಬಾರ್ದು, ಹಸಿವು ಮುಕ್ತರನ್ನಾಗಿ ಮಾಡಬೇಕಂತ ಮೊದಲನೇ ಘೋಷಣೆ ಮಾಡಿದ್ದರು. ತದನಂತರ 2ನೇ ಸಾರಿ ಮುಖ್ಯಮಂತ್ರಿ ಆದಮೇಲೆ 5 kg 10 kg ಕೊಡ್ತೀವಿ ಅಂತ ಒಂದು ಘೋಷಣೆ ಮಾಡಿದ್ವಿ. ಅಕ್ಕಿ ಸಕಾಲಕ್ಕೆ ಸಿಗ್ತಾ ಇದ್ದಿದ್ದರಿಂದ ತಡ ಆಯಿತು. ಆದರೂ ಕೂಡ ಈಗ 10 kg ಅಕ್ಕಿಯನ್ನು ಕೊಟ್ಟು ನುಡಿದಂತೆ ನಡೆದಿದೆ. ಏನು ಮಾತು ಕೊಟ್ಟಿದ್ದೀವಿ ಪ್ರಣಾಳಿಕೆಯಲ್ಲಿ ಚುನಾವಣೆಗೆ ಮೊದಲು ಅದನ್ನು ನಾವು ಗಾಯವಾಚ ನಾವು ನಡೆದಿದ್ದೇವೆ. ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತ ನಾನು ಜನರಲ್ಲಿ ಮನವಿ ಮಾಡ್ತಾ, ಈ ಚಿತ್ರ ವಿಶೇಷವಾದಂಥ ಒಂದು ರೀತಿಯಲ್ಲಿ ಯಾವ ರೀತಿ ಜನರಿಗೆ ಸರ್ಕಾರದ ವತಿಯಿಂದ ಸೇರ್ತಾ ಇದೆ, ಸರ್ಕಾರ ಯಾವ ರೀತಿ ಕೊಡ್ತಾ ಇದೆ, ನ್ಯಾಯಬೆಲೆ ಅಂಗಡಿಯವರು ಯಾವ ರೀತಿ ವಿತರಣೆ ಮಾಡ್ತಾ ಇದ್ದಾರೆ, ಇದರ ನ್ಯೂನ್ಯತೆಗಳೇನು, ನಮಗೂ ಸರ್ಕಾರಕ್ಕೂ ಕೂಡ ಏನಾದರೂ ತಿದ್ದುಪಡಿ ಮಾಡುವಂತಿದ್ರೆ ಸಲಹೆ ಮಾಡಿದ್ರೆ ನಾವು ಮಾಡ್ಕೊಳ್ತೀವಿ. ಬಟ್ ಒಟ್ಟಾರೆ ಇದು ಯಾವ ಉದ್ದೇಶಕ್ಕಾಗಿ ನಾವು ಮಾಡಿದ್ದೀವಿ ಅದು ಸಫಲವಾಗಬೇಕು. ನಿಮ್ಮ ಚಿತ್ರ ಏನು ಮಾಡ್ತಾಯಿದ್ರಿ ಅದು ನಮಗೂ ಒಂದು ಸಂದೇಶ ಇರಬೇಕು, ದೇಶಕ್ಕೊಂದು ಸಂದೇಶ ಇರಬೇಕು. ಇದೊಂದು ಮಹತ್ತರವಾದ ಕಾರ್ಯವನ್ನು ಭಾರತ ಸರ್ಕಾರ UPA ಸರ್ಕಾರ ಪ್ರಾರಂಭ ಮಾಡಿತು. ಅದನ್ನು ಈಗ ನಡೀತಾ ಇರುವಂಥ BJP ಸರ್ಕಾರ ಕೂಡ ಮುಂದುವರಿಸಿ, ಜೊತೆಗೆ ನಾವು
ಭಾರತ ಸರ್ಕಾರ ಕೊಡೋ 5 kg ಜೊತೆಗೆ ನಾವು 5 kg ಸೇರಿಸಿ ಈಗ 10 kg ಕೊಟ್ಟು ಸಮೃದ್ಧಿಯಾಗಿ ನಾವು ಯಾರಿಗೂ ಕೂಡ ನಮಗೆ ದವಸ ಧಾನ್ಯಗಳಿಲ್ಲ, ನಾವು ಕಷ್ಟದಲ್ಲಿದ್ದೀವಿ ಅಂತ ಭಾವನೆ ಬರಬಾರ್ದು ಅಂತ ಈ ಒಂದು ಘೋಷಣೆಯನ್ನು ಮಾಡಿದ್ದೀವಿ, ಜಾರಿಯನ್ನು ಮಾಡಿ ಸದುಪಯೋಗ ಮಾಡಿಕೊಳ್ಬೇಕಂತ ನನ್ನ ಭಾವನೆ. ಜೊತೆಗೆ ಈ ಚಿತ್ರದಲ್ಲಿ ವಿಶೇಷವಾದಂಥ ವಿಷಯಗಳನ್ನು ಮನವರಿಕೆ ಮಾಡಿ ಯಾವ ರೀತಿ ಸರ್ಕಾರ ಇದನ್ನು ಸಾಮಾನ್ಯ ಜನರಿಗೆ ಕಡೆಯ ಬಡವರಿಗೆ ನಾವು ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೀನಿ, ಅದು ಸಂದೇಶ ಇರಲಿ ಅಂತ ಹೇಳ್ತಾ ನೀವು ಈ ಕಾರ್ಯಕ್ರಮಕ್ಕೆ ಪ್ರಯತ್ನ ಮಾಡಿದ್ದೀರಿ. ಪ್ರೊಡ್ಯೂಸರ್ಸ್ ಆಗಲಿ, ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ ಎಲ್ರಿಗೂ ಕೂಡ ನಿಮ್ಮ ಕಾರ್ಯಕ್ರಮದಲ್ಲಿ ನೀವು ಯಶಸ್ವಿಯಾಗಲಿ, ಇದು ಒಂದು ಸಂದೇಶ ಆಗಲಿ ಕರ್ನಾಟಕ ರಾಜ್ಯಕ್ಕೆ ಅಂತೇಳಿ ಅವರಿಗೆ ನಾನು ಹೇಳ್ತೀನಿ. ಭಗವಂತ ಗಂಗಾಧರ ಸ್ವಾಮಿ ಸನ್ನಿಧಿಯಲ್ಲಿ ಕೆಲಸವನ್ನು ಮಾಡಿದಿರಿ, ಆ ಭಗವಂತ ನಿಮಗೆಲ್ಲ ಶಕ್ತಿಯನ್ನು ಕೊಟ್ಟು ಅತ್ಯುತ್ತಮವಾದಂಥ ಒಂದು ಚಿತ್ರವಾಗಿ ತಯಾರಾಗಿ ಜನರಿಗೆ ಸಂದೇಶ ಕೊಡಬೇಕಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶಿವರಾಮೇಗೌಡರು ಚಿಕ್ಕದಾಗಿ 2 ಲೈನಲ್ಲಿ ಒಂದೆರಡು ಒಳ್ಳೆ ಮಾತಾಡಬೇಕು ಅಂತ ಕಳಕಳಿಯಿಂದ ವಿಜ್ಞಾಪನೆ ಮಾಡ್ಕೊಳ್ತೀವಿ. ಮಾಡ್ತಾರೆ, ಯಾಕೆ ಮಾಡಲ್ಲ? ಇವರು ರಾಮಕೃಷ್ಣ ಕಡೆಯವರೇ ಮಾಡಿದ್ರು, ಇವ್ರು ಯಾಕೆ ಮಾಡಲ್ಲ? ಮಾಡ್ತಾರೆ, ಮಾಡಿಸ್ತೀವಿ ಬಿಡ್ರಿ, ಅದಕ್ಕೆ ವಯಸ್ಸಿನ ಅಂತರ ಇಲ್ಲ. ಅಲ್ಲಲ್ಲ ಆಕ್ಟ್ ಮಾಡಲ್ಲ, ಅವ್ರು ಏನು ಮಾಡ್ತಾರೆ ನೋಡ್ತೀನಿ. ಹೇಳಪ್ಪ ಸರ್. ಇವತ್ತು ಭಾಳ ಚಿತ್ರಗಳು, ಚಲನಚಿತ್ರಗಳು ಈ ದೇಶದಲ್ಲಿ ಬಂದು ಜನರ ಜೀವನವನ್ನು ಬೇರೆ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಸುದ್ದಿವಾಹಿನಿಗಳಾಗಿ ಭಾಳ ಅರ್ಥಗರ್ಭಿತವಾಗಿ ಕೆಲಸ ಮಾಡಿದ್ದಾವೆ. ಭಾಳ ಹೆಸರುಗಳನ್ನು ನೋಡಿದ್ವಿ, ಒಳ್ಳೊಳ್ಳೆ ಹೆಸರು, ಒಳ್ಳೊಳ್ಳೆ ಫಿಲಮ್ಗಳೆಲ್ಲ ಬಂದು ಜನರೇ ಈ ಸಾರ್ವಜನಿಕರ ಉದ್ಧಾರಕ್ಕೆ ಭಾಳ ಹೆಲ್ಪ್ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಇವತ್ತು ನ್ಯಾಯಬೆಲೆ ಅಂಗಡಿ ಅಂತಕ್ಕಂಥ ನ್ಯಾಯಬೆಲೆ ಅಂಗಡಿ ಅಂತಕ್ಕಂಥ ಹೆಸರಿನ ಮೇಲೆ ನೀವು ಮಾಡಕೊಟ್ಟಿರ್ತಕ್ಕಂಥ ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದು ಉದ್ಘಾಟಕರಾಗಿ ಮಾನ್ಯ ಕರ್ನಾಟಕ ಸರ್ಕಾರದ ನಮ್ಮ ಆಹಾರ ಮತ್ತು ಪೂರೈಕೆ ಸಚಿವರು ಇಲ್ಲಿ ಬಂದು ಈ ಒಂದು ಸಮಾರಂಭ, ಈ ಒಂದು ಫಿಲಮನ್ನು ಉದ್ಘಾಟನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ, ಇದು ಕಡೆಯ ಜನಕ್ಕೆ ಸರ್ಕಾರ ಏನು ಉದ್ದೇಶ ಇಟ್ಕೊಂಡಿದೆ ಅದನ್ನೆಲ್ಲ ತಲುಪಿಸ್ತಕ್ಕಂಥದ್ದು, ನಮ್ಮಲ್ಲೇನಾದ್ರು ನ್ಯೂನತೆಗಳಿದ್ರೆ ಸರಿಪಡಿಸ್ತಕ್ಕಂಥದ್ದಕ್ಕೂ ಒಂದು ದಾರಿದೀಪ ಆಗಲಿ ಈ ಒಂದು ಚಿತ್ರ ಅನ್ನೋದನ್ನು ಸನ್ಮಾನ್ಯ ಮುನಿಯಪ್ಪ ಸಾಹೇಬ್ರು ಹೇಳಿದ್ದಾರೆ. ಹಾಗೆಯೇ ಸನ್ಮಾನ್ಯ ರಾಮಮೂರ್ತಿಯವರು ಚಿತ್ರ ಈಗಾಗಲೇ ಭಾಳ 2-3 ಚಿತ್ರನ ನಿರ್ಮಾಪಣೆ ಮಾಡಿ ಜನತೆಗೆ ಮುಂದಿಟ್ಟಿದ್ದಾರೆ. ಈ ಒಂದು ಚಿತ್ರ ಅವ್ರ ಕೈನಲ್ಲಿ ಬರ್ತಾ ಇರತಕ್ಕಂಥದ್ದು ಭಾಳ ಯಶಸ್ವಿಯಾಗಿ, ಇದು ಏನಾಗಿದೆ ಅಂತ ಹೇಳಿದ್ರೆ, ಈ ಒಂದು ನ್ಯಾಯಬೆಲೆ ಅಂಗಡಿ ಅಂತಕ್ಕಂಥದ್ದು ಸರ್ಕಾರ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳು ಕೊಡ್ತದೆ. ನೀವು ಹೇಳ್ದಂಗೆ ಮುನಿಯಪ್ಪ ಸಾಹೇಬ್ರು ಹೇಳ್ದಂಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಸಿದ್ದರಾಮಯ್ಯ ಸಾಹೇಬರು ಫಸ್ಟು ಅಧಿಕಾರಿಗೆ ಬಂದಾಗ ನನ್ನ ರಾಜ್ಯದ ಜನ ಕಡೆಯ ಜನನೂ ಸಹಿತ ಅನ್ನ ಊಟ ಮಾಡಬೇಕು ಅಂತೇಳಿ 10 kg ಅಕ್ಕಿಯನ್ನು ಪ್ರಪ್ರಥಮವಾಗಿ ನೀಡಿದರು. ದೂರ ಏನಿತ್ತು ಅಂದರೆ ಅದು ಸಕಾಲಕ್ಕೆ ಸರಿಯಾಗಿ ತಲುಪಲಿಲ್ಲ ಅಂತಕ್ಕಂಥ ವಿಚಾರ ಮಂದಟ್ಟಾಗಿತ್ತು. ಈಗ ಅದೆಲ್ಲವನ್ನೂ ಸರಿಪಡಿಸ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಹಮ್ಮಿಕೊಟ್ಟಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇರತಕ್ಕಂಥ ರಾಮಮೂರ್ತಿಯವರೇ, ಹಾಗೆಯೇ ನನ್ನ ಬ್ರದರು, ಅಣ್ಣನ ಸಮಾನ, ನಮ್ಮ ಭಾಳ ನನಗೆ ಆತ್ಮೀಯರು, ನಮ್ಮ ದೊಡ್ಡಣ್ಣವರು, ಹಿರಿ ನಟರು, ಹಾಗೆಯೇ ಮತ್ತೋರ್ವ ನಾಯಕರು, ನಮ್ಮ ಬಂಗಾರಪ್ಪನವರು ಅಂತ ಹೇಳಿದರೆ ಈ ರಾಜ್ಯ ಕಂಡಂಥ ಭಾಳ ದೊಡ್ಡ ಹೆಸರಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿದ್ದವರು. ಅವರ ಸುಪುತ್ರರು ಒಳ್ಳೆ ಫಿಲಮಲ್ಲೂ ಆಕ್ಟ್ ಮಾಡ್ತಿದ್ರು, ಇಲ್ಲೂ ರಾಜಕಾರಣದಲ್ಲೂ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ತಾ ಅವ್ರೆ, ಒಳ್ಳೆ ಹೆಸರಿದೆ. ಸನ್ಮಾನ್ಯ ನೀವೇ ಈಗ ಮೇನ್ ಆಕ್ಟಾ ಹೀರೋ. ಈಗ ನೀವು ಮುನಿಯಪ್ಪ ಸಾಹೇಬ್ರು ಕೇಳ್ತಿದ್ರಿ, ಮುನಿಯಪ್ಪ ಸಾಹೇಬ್ರು ಪಿಕ್ಚರ್ಗೆಲ್ಲ ಬರಕ್ ಆಗುದಿಲ್ಲ, ನಾವು ಫ್ರೀ ಇದ್ದೀವಿ. ನಾನು ಹೇಳಿದೆ, ನನ್ನ ಬಾಮ ಹರೀಶ್ ಮೊನ್ನೆ ಫೋನ್ ಮಾಡಿದಾಗ, ನೋಡ್ಯ ನಾನು ಹಂಗೆಲ್ಲ ಪುಕ್ಸೆಟ್ ಬರೀ ಉದ್ಘಾಟನೆ ಕರಿಬೇಡ, ನಾನು ದೊಡ್ಡಣ್ಣ ನಮ್ಮ ಕುಮಾರ್ ಬಂಗಪ್ಪನವ್ರ ಜೊತೆಗೆ ನನಗೇನು ಕಾಸಿಲ್ಲ, ಕರೆಮಣಿ ಇಲ್ಲ, ಡ್ರೆಸ್ಸು ನಾನೇ ಹಾಕೊಂಬರ್ತೀನಿ, ಕ್ಲೀನಾಗಿ ಒಂದು ಪಿಕ್ಚರ್ ಮಾಡೋಣ, ಒಂದು 3-4. ಈಗ ಆ ಒಂದು ಯುಗ ಮುಗಿದಿದೆ, ಪೊಲಿಟಿಕಲ್ ಕಡಿಮೆ ಆಗಿದೆ, ಇಲ್ಲಾರು ಮಾಡೋಣ ಅಂತ ಹೇಳಿದ್ದೀನಿ. ನನಗೊಂದು ಅವಕಾಶ ಆಗ್ಬೇಕು ಕುಮಾರಣ್ಣ, ನಾನು ಇಟ್ಕೊಂಡು ನಿನ್ ಜೊತೆನಲ್ಲಿ. ಹಾಗೇನೆ ಈ ಚಿತ್ರದಲ್ಲಿ ನಟನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಸಹೋದರಿ ರಾಗಿಣಿ ದ್ವಿವೇದಿಯವರೇ, ನಮ್ಮ ಕೃಷ್ಣಪ್ಪ ಇದ್ರ ಹೋರಾಟ ಮಾಡ್ತಾ ಇರೋನು ನಮ್ಮ ಕೃಷ್ಣಪ್ಪ, ನಮ್ಮೂರಿನವರು, ನಾಗಮಂಗಲದವರು.
ಅವನು ನಾನು ಇಬ್ರು ಒಂದೇ ದಿವಸ ಹುಟ್ಟಿರೋದು. ನನ್ನ ಶಿಷ್ಯ, ನನ್ನ ಫ್ರೆಂಡು, ನನ್ನ ಗರಡಿನಲ್ಲೇ ಬೆಳೆದಿರ್ತಕ್ಕಂಥವನು ಅವನು. ನಾನು ಶುಭ ಆಶೀರ್ವಾದ ಮಾಡಿದ್ದೀನಿ ಅವನಿಗೂ. ಅವನು ರಾಜ್ಯ ಪಡಿತರ ಸಂಘದ ಅಸೋಸಿಯೇಷನ್ ಅಧ್ಯಕ್ಷ ಆಗಿ ಭಾಳ ಹೋರಾಟ ಮಾಡಿ ಈಗ ನ್ಯಾಯಬೆಲೆ ಅಂಗಡಿಯರು ಅಂದರೆ ಅಕ್ಕಿ ಕೆದಿಯರು, ಗೋಧಿ ಕೆದಿಯರು ಅಂತಕ್ಕಂಥ ಭಾವನೆ ಇದೆ. ಅದಿಲ್ಲ. ಸರ್ಕಾರ ಮತ್ತು ಸಾರ್ವಜನಿಕರಿಗೆ ಕೊಂಡಿಯಾಗಿರ್ತಕ್ಕಂಥದ್ದು ನ್ಯಾಯಬೆಲೆ ಅಂಗಡಿ ನಡೆಸ್ತಕ್ಕಂಥವ್ರು. ಅದು ಎಲ್ಲೆಲ್ಲಿ ನ್ಯೂನತೆಗಳು ತಪ್ಪಿದೆ ಅದನ್ನು ಸರಿಪಡಿಸೋದಕ್ಕೆ ನಾನು ರಾಮಮೂರ್ತಿಯವರು ಪಿಕ್ಚರ್ ಮಾಡಿ ಇದು ಭಾಳ ಚೆನ್ನಾಗಿ ಅದ್ಭುತವಾಗಿ ನಡೀತದೆ. ಯಾಕೆಂದರೆ ಈ ರಾಜ್ಯದಲ್ಲಿ ಯಾರು ದೊಡ್ಡವ್ರು ಯಾರು ಭಾಳ ಅಧಿಕಾರದಲ್ಲಿರ್ತಕ್ಕಂಥವ್ರು ದೊಡ್ಡವ್ರು ಪಿಕ್ಚರ್ ನೋಡೋದು ಕಡಿಮೆ. ಕಟ್ಟ ಕಡೆಯ ಜನ ಪಿಕ್ಚರ್ ನೋಡ್ತಕ್ಕಂಥವ್ರು. ಅವರು ಅನ್ನ ಊಟ ಮಾಡ್ತಕ್ಕಂಥವ್ರು ನ್ಯಾಯಬೆಲೆ ಅಂಗಡಿಯಿಂದ ತೊಂದರೆ ಏನಾಗ್ತಾ ಇದೆ, ಸರಿ ಏನಾಗ್ತಾ ಇದೆ ಅನ್ನತಕ್ಕಂಥ ಎಲ್ಲ ವಿಚಾರ ಇದ್ರೊಳಗೆ ಬರಬೇಕು. ಇದನ್ನು ಪೂರ್ಣ ಪ್ರಮಾಣದಲ್ಲಿ ಅವರನ್ನು ವಿಚಾರಕ್ಕೆ ತಗೊಂಡು ನಿಮ್ಮ ಕಥಾ ಸಂಕಲನ ಭಾಳ ಚೆನ್ನಾಗಿ ಆಗಲಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ 2 ಹೆಣ್ಮಕ್ಳುಗಳು ನಿರ್ಮಾಪಕರು ದುಡ್ಡು ಹಾಕರ್ ಅವ್ರು ತಾನೇ ಇಂಪಾರ್ಟೆಂಟು, ಉಳಿದರ್ದೆಲ್ಲ ಲೆಕ್ಕ ಇಲ್ಲ. ಅನ್ನದಾತರು ಅವರು ಸಹಿತ ಈ ಒಂದು ಸಿನಿಮಾಕ್ಕೆ ಬಂಡವಾಳ ಹಾಕೊಂಡು ಬಂದಿದ್ದಾರೆ. ಈ ಸಿನಿಮಾ ಯಶಸ್ವಿಯಾಗಿ ಅದರಲ್ಲೂ ಸಹಿತ ಮುನಿಯಪ್ಪ ಸಾಹೇಬ್ರ ಕೈ ಭಾಳ ನೋಡಿ 40 ವರ್ಷ ಆಯಿತು ಅಧಿಕಾರಕ್ಕೆ ಹೋಗಿ. ಅಷ್ಟು ಒಳ್ಳೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು. 27 ವರ್ಷ MP ಆಗಿದ್ರು. ಅಲ್ಲಿ ಮುಗಿದ ಮೇಲೆ ಇಲ್ಲೂ ಸಹಿತ ಅವ್ರನ್ನ ಬರೀ ಕೈಲಿ ಕೂರಿಸಿಲ್ಲ ಸರ್ಕಾರ. ನಿಮ್ಮ ಸೇವೆ ಇನ್ನೂ ನಡಿಬೇಕು ಅಂತೇಳಿ ಬಂದಿದೆ. ಅವ್ರ ಕೈ ಗುಣ ಬಹಳ ಚೆನ್ನಾಗಿದೆ. ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತಕ್ಕಂಥ ಚಿತ್ರ ಇದು ಎಲ್ಲ ಚಿತ್ರಗಳಿಗಿನ್ನ ನಾಗಾಲೋಟದಲ್ಲಿ ಮುಂದಕ್ಕೆ ಹೋಗ್ಬೇಕು. ಮುಂದಕ್ಕೆ ಹೋಗಿ ಇದು ಚೆನ್ನಾಗಿ ಶುಭ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ನನಗೂ ಸಹಿತ ದೊಡ್ಡಣ್ಣ ತಥಾಸ್ತು ಮಾಡಿದ್ದಾರೆ. ನಂದು ಒಂದು ರೋಲ್ ಇರುತ್ತೆ, ನಾನು ಚೆನ್ನಾಗಿ ಇದ್ರೊಳಗೆ ಪಾತ್ರ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ ನಾನು ಇನ್ಯಾರ್ದಾರ ಹೆಸರು ಹೇಳದೆ ಇದ್ರೆ ಅನ್ಯತಾ ಭಾವಿಸ್ಬೇಡಿ. ಈ ಒಂದು ಮೇಲೆ ಪತ್ರ ಇದೆಲ್ಲ ನಮಗಿನ್ನ ನೀವು ಮುಖ್ಯ, ಚೆನ್ನಾಗಿ ತೋರಿಸೋರು ಮಾಡೋರು. ಇನ್ನೆಲ್ಲ ವಿಕಾರವಾಗಿ ನಮ್ಮನ್ನೇನು ತೋರಿಸ್ಬೇಡಿ, ಸಾಕಾಗಿದೆ ನೋಡಿ ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಇಲ್ಲಾದರೂ ಕರೆಕ್ಟಾಗಿ ನಮ್ಮನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ನಾವು ನಿಮ್ಮ ಜೊತೆ ಇರ್ತೀವಿ. ಈ ಒಂದು ಚಿತ್ರ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋ ಚಿತ್ರ ಕರ್ನಾಟಕ ರಾಜ್ಯದಲ್ಲಿ ನಾಗಾಲೋಟದಲ್ಲಿ ಓಡಿ ಯಶಸ್ಸನ್ನು ಗಳಿಸ್ಲಿ. ಅವ್ರ ಪಾಪ ಹೆಣ್ಮಕ್ಳು ಹಾಕಿರೋ ಬಂಡವಾಳ ಕೈ ತುಂಬ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ. ನಮ್ಮ ಬಾಮ ಹರೀಶ್ ಅಣ್ಣ ನಮ್ಮೂರಿನವರು, ನಮ್ಮೂರ ಭಾಳ ಆತ್ಮೀಯರು. ಅವರು ಚಲನಚಿತ್ರ ರಂಗದಲ್ಲಿ ಇದ್ದರೂ ಸಹಿತ ನೋಡಿ ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಳ್ಳಿಲ್ಲ. ನಾನು ಈ ಕೆಲಸ ಮಾಡಲ್ಲ, ಅಲ್ಲಿ ಕೂತ್ಕೊಂಡು ನಿಂತ್ಕೊಳ್ತೀನಿ ಅಂತ ಹೇಳಿದ್ರು. ಅವ್ರಿಗೂ ಸಹಿತ ಅವ್ರಿಗೆ ಮುಖಂಡತ್ವ ವಹಿಸಿರೋದ್ರಿಂದ ಅವ್ರಿಗೂ ಸಹಿತ ಈ ಚಲನಚಿತ್ರ ಯಶಸ್ಸನ್ನು ಕೊಡ್ಲಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು. ಈ ಕೇಂದ್ರ ಸಚಿವರು, ನಮ್ಮ ರಾಜ್ಯದ ಆಹಾರ ಸಚಿವರಾದಂಥ ಮುನಿಯಪ್ಪ ಸಾಹೇಬ್ರವರೇ, ಈಗ ತಾನೇ ತಮ್ಮೆಲ್ಲನೂ ಉದ್ದೇಶ ಮಾಡಿ ಮಾತನಾಡಿದಂಥ ಮಾಜಿ MP ಅವರು, ಮಾಜಿ ಸಚಿವರಾದಂಥ LR ಶಿವರಾಮೇಗೌಡರೇ, ಹಾಗೂ ಕುಮಾರ್ ಬಂಗಾರಪ್ಪನವರೇ, ಮತ್ತು ರಾಗಿಣಿ ಅವರೇ, ಮತ್ತು ರಾಮಮೂರ್ತಿ ಸಾಹೇಬ್ರವರೇ, ದೊಡ್ಡಣ್ಣ ಸಾಹೇಬ್ರವರು, ಮತ್ತು ನಮ್ಮ ಸಿಂಹ ಅವರೇ, ಪವನ್ ಅವರೇ, ಮತ್ತು ನಮ್ಮ ನಿರ್ಮಾಪಕರು ಮತ್ತು ನ್ಯಾಯಬೆಲೆ ಅಂಗಡಿ ಮಾಲೀಕರು, ಮತ್ತು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪತ್ರಿಕೆ ಮತ್ತು TV ಮಾಧ್ಯಮದವರೇ, ನನ್ನ ಸ್ನೇಹಿತರೆ. ಇವತ್ತು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಇವತ್ತು ಮುನಿಯಪ್ಪ ಸಾಹೇಬರು ಬಂದಾದಮೇಲೆ ಇಡೀ ದೇಶದಲ್ಲಿ ಯಾರೂ 10 kg ಅಕ್ಕಿ ಕೊಟ್ಟಿಲ್ಲ. ಇಡೀ ದೇಶದಲ್ಲಿ, ಇಂಡಿಯಾದಲ್ಲಿ, ಭಾರತ ರಾಜ್ಯದಲ್ಲಿ, ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ 10 kg ಅಕ್ಕಿ ಕೊಡಿಸ್ಲಿಕ್ಕೆ ಅವರು ಸುಮಾರು ಸತತ ಪ್ರಯತ್ನ ಪಟ್ಟು 4,80,00,000 ಜನಗಳಿಗೆ ಇವತ್ತು ಆಹಾರ ಪದಾರ್ಥನ 10 kg ಅಕ್ಕಿ ಕೊಡ್ತಾ ಇದ್ದಾರೆ. ಹೋದ ತಿಂಗಳು 15 kg ಕೊಡಿಸೋರು ಈ ತಿಂಗಳಿಂದ 10 kg ಅಕ್ಕಿನ ಕಂಟಿನ್ಯೂ ಮಾಡಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರದ ಜೊತೆ ಅವರ ಸಂಬಂಧ ಎಷ್ಟು ಮಟ್ಟಿಗಿತ್ತು ಅಂದರೆ, ನಮ್ಮ ರಾಜ್ಯದವರೇ ಆಹಾರ ಸಚಿವರು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹತ್ರ 4-5 ಸಾರಿ ಹೋಗಿ ಭೇಟಿ ಮಾಡಿ ಕೊಡಲೇಬೇಕು ಅಂತ 34 ರೂಪಾಯಿ ಇದ್ದಂಥ ಅಕ್ಕಿನ 22 ರೂಪಾಯಿಗೆ 22ವರೆಗೆ ಕೊಡಿಸಿ ಇವತ್ತು ರಾಜ್ಯದಲ್ಲಿ ಅನ್ನ ಅನ್ನೋ ಕೊರಗೆ ಇಲ್ಲ. ಇವತ್ತು ಈ ಅನ್ನಭಾಗ್ಯ ಯೋಜನೆ ತಂದಂಥವರು ಸಿದ್ದರಾಮಯ್ಯನವರು, ಅವರು ಸಹ ಇದಕ್ಕೆ ಮುನಿಯಪ್ಪ ಸಾಹೇಬರಿಗೆ ಕೋಆಪರೇಷನ್ ಕೊಟ್ಟಿದ್ದಾರೆ. ನಾನು ನಿಮ್ಮೆಲ್ಲರ ಮುಖಾಂತರ ಮಾನ್ಯ ಸಚಿವರನ್ನ ನಾನು ಕೇಳ್ತಾ ಇರೋದು, ಇನ್ನೂ ಸ್ವಲ್ಪ ಕೆಲಸ ಇದೆ. ಈ ರಾಜ್ಯದ ಕಡುಬಡವರಿಗೆ, ಗ್ರಾಮಾಂತರ ಪ್ರದೇಶದ ಜನಗಳಿಗೆ ನೀವು ಹಿಂದೆ ಸಿದ್ದರಾಮಯ್ಯನವರು 13ನೇ ಇಸ್ವಿನಲ್ಲಿ ಕೊಟ್ಟಂಥದ್ದು ಅಕ್ಕಿ ಜೊತೆ ಬೇಳೆ, ಸಕ್ಕರೆ, ಉಪ್ಪು, ಆಯಿಲ್, ಅಡುಗೆಗೆ ಬೇಕಾದಂಥ ದಿನನಿತ್ಯ ಬೇಕಾದಂಥ ಪದಾರ್ಥನ ಕೊಡಿಸ್ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆಲ್ಲ ನನ್ನನ್ನು ಬಾಮ ಹರೀಶಣ್ಣವರು ಇಲ್ಲಿ 1 ವರ್ಷದಿಂದ ಪ್ರಯತ್ನ ಪಟ್ಟರು. ನಾನು ಅವ್ರ ಕೈಗೆ ಸಿಕ್ಕಿರಲಿಲ್ಲ. ಕೊನೆಗೆ ಹೆಂಗೋ ಹಿಡಿದು ಆದಮೇಲೆ ಕರ್ಕೊಂಬಂದು
ಇವತ್ತು ಈ ಮಟ್ಟಿಗೆ ಸ್ಟೇಜ್ನಲ್ಲಿ ಕುಂಡಿಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾವು ಆಲೇ ರಾಮಮೂರ್ತಿ ಸಾಹೇಬರು ನಾವು ಅವೆಲ್ಲ 4-5 ಸರಿ ಸಭೆ ಮಾಡಿ ಕಮಿಷನ್ನು ಈ ಸರಿ ಲಾಸ್ಟು ಹಿಂದಿನ ವರ್ಷ 124 ಇದ್ದ 150 ರೂಪಾಯಿ ಮಾಡಿದ್ರು. ಚೀಲ ಸೇರಿಸಿ 190 ರೂಪಾಯಿ ಒಂದು ಕ್ವಿಂಟಾಲ್ಗೆ ಮಾಲೀಕರಿಗೆ ಕೊಡ್ತಾ ಇದ್ದಾರೆ. ಇಡೀ ಇಂಡಿಯಾದಲ್ಲಿ ಎಲ್ಲೂ ಕೊಡ್ತಾ ಇಲ್ಲ, ಯಾವ ರಾಜ್ಯದಲ್ಲೂ ಕೊಡ್ತಾ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯ ಚೀಲ ಸೇರಿಸಿ 190 ರೂಪಾಯಿ ಕಮಿಷನ್ನು, 10 kg ಅಕ್ಕಿ, ಇದು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಈಗ ಫಿಲಮ್ನಲ್ಲಿ ಬರುವಂಥ ಚಟುವಟಿಕೆಗಳೇನು ಅದು ರಾಮಮೂರ್ತಿ ಸಾಹೇಬರು ಹೇಳ್ತಾರೆ. ನಮ್ಮ ದೇಶದಲ್ಲಿ ಉತ್ತಮವಾಗಿ ವಿತರಣೆ ಮಾಡ್ತಾ ಇರೋದು ಕೆಲವು ಇರ್ಬೋದು, ಒಂದು 5% ವ್ಯತ್ಯಾಸ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ನಾವು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊಳಕ್ಕಾಗಲ್ಲ. ನ್ಯಾಯಬೆಲೆ ಅಂಗಡಿ ಮಾಲೀಕರು ಅಂದರೆ ಏನೋ ಒಂಥರ ನೋಡ್ತಿದ್ರು. ಇವತ್ತು ಇಡೀ ದೇಶದಲ್ಲೇ ಪ್ರಶಸ್ತಿ ತಗೊಂಡಿದ್ದೀವಿ ನಾವು ವಿತರಣೆಯಲ್ಲಿ. ಇಡೀ ದೇಶದಲ್ಲೇ ಕರ್ನಾಟಕ ಮಾಲೀಕರು ಪ್ರಶಸ್ತಿ ತಗೊಂಡಿದ್ದೀವಿ ನಾವು. ಅಂಥದ್ರಲ್ಲಿ ಮುಂದಕ್ಕೆ ಯಾವುದೇ ಅಡಚಣೆ ಆಗ್ದಂಗೆ ನಾವು ನೋಡ್ಕೋತೀವಿ. ಮತ್ತು ಸಾಹೇಬ್ರು ಇರೋವರಿಗೆ ನಮ್ಗೆ ಯಾವುದೂ ತೊಂದರೆ ಇಲ್ಲ. ಯಾವ ಕೆಲಸನ ಮನವಿ ಮಾಡಿದ್ರು ಅದನ್ನು ತಕ್ಷಣ ಮಾಡಿಕೊಡ್ತಾರೆ. ಕಾರ್ಡ್ದಾರರಿಗೆ ನೀವು ಭರವಸೆ ಕೊಟ್ಟಿದ್ದೀರಿ, ಅಕ್ಕಿ ಜೊತೆ ಸಕ್ಕರೆ, ಉಪ್ಪು, ಬೇಳೆ ನಾವು ದುಡ್ಡು ಕಟ್ತೀವಿ ಕಡಿಮೆ ರೇಟ್ನಲ್ಲಿ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಆಗಮಿಸಿ ನಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾಕ್ಕೆ ಆಗಮಿಸಿರುವಂಥ ನಮ್ಮ ಸಚಿವರಾದಂಥ ಮುನಿಯಪ್ಪನವ್ರಿಗೂ ಮತ್ತು ಶಾಸಕರಾದಂಥ ಶಿವರಾಮೇಗೌಡರು ಮತ್ತು ನಮ್ಮ ನ್ಯಾಯಬೆಲೆ ಅಂಗಡಿ ಅಧ್ಯಕ್ಷರಾದಂಥ ಕೃಷ್ಣಪ್ಪನವರು ಮತ್ತು ನಮ್ಮ ಸಿನಿಮಾದಲ್ಲಿ ಮುಖ್ಯ ಪಾತ್ರವನ್ನು ಮಾಡುತ್ತಿರುವಂತಹ ರಾಗಿಣಿ ದ್ವಿವೇದಿ ಮೇಡಮ್ ಮತ್ತು ನಮ್ಮ ಕುಮಾರ ಬಂಗಾರಪ್ಪ ಸರ್ ಅವ್ರಿಗೆ ಮತ್ತು ದೊಡ್ಡಣ್ಣ ಸರ್ ಎಲ್ಲರಿಗೂ ಇವೆಲ್ಲ ಬಂದು ನಾವು ಬಂದಿರೋದೇ ನಮಗೆಲ್ಲ ಶಕ್ತಿ. ಮತ್ತು ನಾವೆಲ್ಲ ಕುಟುಂಬ ಸೇರಿ ನಾವು ಸಿನಿಮಾ ಮಾಡ್ತಾ ಇರೋದ್ರಿಂದ ನಮ್ಮ ಸಚಿವರಾದಂಥ ಸಚಿವರು ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿರೋದ್ರಿಂದ ನಮಗಿನ್ನೂ ಶಕ್ತಿ ಬಂದಂಗೆ ಆಗಿದೆ. ನಿಮ್ಮೆಲ್ಲರೂ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಅಕ್ಕ ನೀವು ಈಗ ನಿಮ್ಮದು ಬಾಣ ಬಿಡಬೇಕು, ಟಪ್ ಅನ್ನಂಗೆ ಲೇಟ್ ಆಗ್ತದೆ. ಇಲ್ಲಿ ಬಂದಿರುವ ಎಲ್ಲರಿಗೂ ನಮಸ್ಕಾರ. ಮತ್ತು ವೇದಿಕೆಯಲ್ಲಿರುವ ಎಲ್ಲರಿಗೂ ದೊಡ್ಡ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. ಮತ್ತು ನಮ್ಮ ಮೀಡಿಯಾದವರು ಎಲ್ಲರಿಗೂ ನಮಸ್ಕಾರ ಬಂದಿರೋದಕ್ಕೆ. ಇನ್ನೆಲ್ಲ ಮಿಕ್ಕಿದ್ದೆಲ್ಲ ನಮ್ಮ ರಾಮಮೂರ್ತಿ ಸರ್ ಮತ್ತು ಪವನ್ ಡೈರೆಕ್ಟರ್ ಅವ್ರು ಮಾತಾಡ್ತಾರೆ. ಒಳ್ಳೆಯದಾಗಲಿ ಅಂತ ಆರೈಕೆ ಮಾಡಿ. ದೊಡ್ಡಣ್ಣವ್ರು ಹೇಳಿದ್ದಕ್ಕೆ ಜ್ಞಾಪಕ ಬಂತು. ದೊಡ್ಡಣ್ಣ ಅಂತ ಹಿರಿಯರು ನಮ್ಮನೆಗೆ ಯಾರು ಸಾಧುಗಳು ಬಂದಿದ್ರು. 40 ವರ್ಷದ ಹಿಂದಿನ ಮಾತು ಹೇಳ್ತೀನಿ. ಅನ್ನಂ ಪರಬ್ರಹ್ಮಂ ಅಂತೇಳಿ ಕುಮಾರ್ ಹೇಳಿದರು, ಒಂದು ಸೂಜಿಯಲ್ಲಾದರೂ ತೆಗೆದುಕೊಂಡು ಬಿದ್ದೋದಂಥ ಅಗಳನ್ನು ತಿನ್ನಬೇಕು ಅಂತ. ನಾನೇನು ಮಾಡಿದ್ದೆ, ಪಾರ್ಲಿಮೆಂಟಲ್ಲಿ 28 ವರ್ಷ ಇದ್ದೆ. ನಮ್ಮ ಮನೆಗೆ ಬಂದವರಿಗೆಲ್ಲ ಇದೇ ಪಾಠ ಹೇಳಿದೆ, ಊಟ ಮಾಡಿರಿ. ದೇಶದಿಂದ ಬರ್ತಿದ್ರು, ರಾಜ್ಯದಿಂದ ಬರ್ತಿದ್ರು, ಜಿಲ್ಲೆಯಿಂದ ಬರ್ತಿದ್ರು. ಒಂದು ಅಗಳು ಕೂಡ ಬಿಡೋದಕ್ಕೆ ಅವಕಾಶ ಕೊಡ್ತಾರೆ. 28 ವರ್ಷದಲ್ಲಿ ನಾನು ಹೇಳಿದ್ದ ಪಾಠ, ಈ ಅನ್ನ ಎಷ್ಟು ಶ್ರೇಷ್ಠ, ತಾಯಿಗಿಂತ ಶ್ರೇಷ್ಠ ಅನ್ನೋ ಮಾತನ್ನು ಕೂಡ ಉಲ್ಲೇಖ ಮಾಡಿಬಿಡ್ಬೇಕು. ಆದ್ದರಿಂದ ಈ ಸಿನಿಮಾನಲ್ಲಿ ಮತ್ತೆ ನಾನು ಯಾಕೆ ಪ್ರವೇಶ ಮಾಡಿದೆ ಅಂದರೆ, ಇದನ್ನು ಹೆಚ್ಚು ಒತ್ತು ಕೊಡೋದರಿಂದ ಸಮಾಜದಲ್ಲಿ, ಭಾರತ ದೇಶದಲ್ಲಿ 90,000 ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವಂಥ ತಯಾರಾದಂಥ ಪದಾರ್ಥಗಳು ಇವತ್ತು ವೇಸ್ಟಾಗಿ ಡಸ್ಟ್ಬಿನ್ಗೆ ಹಾಕ್ತಾಯಿದ್ದಾರೆ. ಅದು ಮದುವೆಯಲ್ಲಿರ್ಬೋದು, ಕಲ್ಯಾಣ ಮಂಟಪದಲ್ಲಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಇರಬೇಕು, ಮನೆಯಲ್ಲಿ ಊಟ ಮಾಡೋದಿರ್ಬೋದು. ಇದನ್ನು ಹೆಚ್ಚು ಒತ್ತು ಕೊಡೋದರಿಂದ ಒಂದು ಕಡೆ ಜನಕ್ಕೆ ಮನವರಿಕೆ ಆಗ್ತದೆ, ಒಂದು ಕಡೆ ನ್ಯಾಷನಲ್ ಸೇವಿಂಗ್ಸ್ ಕೂಡ ಆಗ್ತದೆ. 90,000 ಕೋಟಿ ರೂಪಾಯಿಗಳು ಪ್ರತಿ ವರ್ಷ ಲಾಸ್ ಆಗ್ತದೆ ಅಂದರೆ ಇದು ನೋಡಿ ಗೊತ್ತೇ ಇರೋಲ್ಲ. ರೆಡಿ ಮಾಡಿರೋ ಫುಡ್ ಬೇರೆದು ಬಿಟ್ಬಿಡಿ, ರೆಡಿ ಮಾಡೋದು ಡಸ್ಟ್ಬಿನ್ಗೆ ಹೋಗ್ತಾಯಿದೆ. ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಆ ಪಾತ್ರಗಳಲ್ಲಿ ಇದನ್ನು ಜನರಿಗೆ ಮನದಾಳಕ್ಕೆ ಹೋಗಿ ಅವರು ಕೂಡ ವೇಸ್ಟ್ ಮಾಡ್ದಿರೋ ಪ್ರತಿಯೊಬ್ಬರು 4.5 ಕೋಟಿ ಜನ ಊಟ ಮಾಡಿದರೆ ಬಹುತೇಕ 100 ಕೋಟಿ ರೂಪಾಯಿಯಷ್ಟು ಪದಾರ್ಥಗಳು ತಯಾರಿ ಮಾಡಿದ್ರಲ್ಲಿ ಎಷ್ಟು ಬೇಕಾದ್ರೆ ತಯಾರು ಮಾಡ್ಕೊಳ್ಳೋಕ್ಕಾಗುತ್ತೆ. ಒಂದು ವೇಳೆ ತಯಾರು ಮಾಡಿದ ಕೂಡ ಯಾವ ರೀತಿ ವೇಸ್ಟ್ ಮಾಡಿದ್ರೆ ಊಟ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತದೆ. ಇದನ್ನು ಹೆಚ್ಚಿಗೆ ಒತ್ತು ಕೊಡಬೇಕು ಅಂತ ಡೈರೆಕ್ಟ್ರು ಚಿತ್ರದಲ್ಲಿ ರಾಮಮೂರ್ತಿಯವರೇ ಇದ್ರ ಕಡೆ ಹೆಚ್ಚಿನ ಗಮನ ಕೊಡೋದ್ರಿಂದ ದೇಶದ ಪದಾರ್ಥಗಳು ಉತ್ಪಾದನೆಯನ್ನು ನೀವು ಸೇವೆ ಮಾಡ್ದಂಗೆ ಆಗ್ತದೆ, ರಕ್ಷಣೆ ಮಾಡ್ದಂಗೆ ಆಗ್ತದೆ. ಇದು ನಾನು ಪ್ರಾಕ್ಟಿಕಲಾಗಿ ಮಾಡ್ತಾ ಇರೋದನ್ನು ಕೂಡ ಹೇಳಿದೆ.
ದೊಡ್ಡಣ್ಣವ್ರೆ ಅಣ್ಣ. ಈ ಕೆಲಸ ಮಾಡೋದಕ್ಕೆ ನನಗೆ ಈ ಡಿಪಾರ್ಟ್ಮೆಂಟ್ ಬಂತೇನೋ ಅಂತ ಅನಿಸ್ತು. ಚಪ್ಪಾಳೆ ಹೊಡಿತೀವಿ ಅಷ್ಟೇ. ಪಾರ್ಲಿಮೆಂಟ್ ಕಳ್ಸೋಕ್ಕೆ ಬಂಗಾರಪ್ಪನವ್ರ ಕಾರಣ. ಅದ್ರ